ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಈಗ ಪ್ರಕಟಗೊಂಡಿರುತ್ತದೆ. ಹೌದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರಿಗೆ ನಾನು ಈಗಾಗಲೇ ಮಾಹಿತಿಯನ್ನು ಕೇಳಿದ್ದೆ. ಅವರು ಇವತ್ತು ಅಥವಾ ಸೋಮವಾರ ಒಳಗಾಗಿ ರಿಲೀಸ್ ಆಗ್ಬೋದು ಎನ್ನುವಂಥ ಮಾಹಿತಿಯನ್ನು ಇವತ್ತು ಕೂಡ ನೀಡಿದರು. ಇವತ್ತು ಸಾಯಂಕಾಲ ನೋಡಿ ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟಗೊಂಡಿರುತ್ತದೆ. ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳುವುದು ಹೇಗೆ ಅಂತ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳು ತಿಳಿಸಿಕೊಟ್ಟಿದ್ದೀನಿ, ತಾವುಗಳು ಕೂಡ ನೋಡ್ಬೋದು. ನೋಡಿ, ಒಟ್ಟು ಕರ್ನಾಟಕದಲ್ಲಿರುವಂತಹ ಇಲ್ಲಿ 847ಕ್ಕೂ ಹೆಚ್ಚು ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟಗೊಂಡಿದ್ದು, ಇಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿರಲಿಲ್ಲ. ಹಾಗಾಗಿ ಸೆಕೆಂಡ್ ರೌಂಡ್ ಇಲ್ಲಿ ರಿಲೀಸ್ ಆಗಿರುತ್ತದೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳು ಅವರ ಶಾಲಾವಾರು ಆದ್ಯತೆ ಹಾಗೂ ಅವರ ಇಲ್ಲಿ ಮೀಸಲಾತಿ ಆಧಾರದ ಮೇಲೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟಗೊಂಡಿರುತ್ತದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಒಂದು ಪ್ರಕಟಣೆ ಹೊರಡಿಸಿರುತ್ತಾರೆ. ಅಂದರೆ ಇವತ್ತು ಏನು ಇಲ್ಲಿ ತಾವುಗಳು ಕೂಡ ನೋಡಿದಾಗ 12ನೇ ಜೂನ್ 2026ರಂದು ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟಗೊಂಡಿರುತ್ತೆ ಅಂತ ತಿಳಿಸಿದ್ದಾರೆ. ಆದರೆ ಇಲ್ಲಿ ಎಷ್ಟು ದಿನಗಳ ಕಾಲಾವಕಾಶ ನೀಡಿದ್ದಾರೆ ಅಡ್ಮಿಷನ್ ಮಾಡಲಿಕ್ಕೆ ಅಂತ ಅವರು ತಿಳಿಸಿರುವುದಿಲ್ಲ. ನಾನು ಕೂಡ ಕೆಲವೊಂದಿಷ್ಟು ಪ್ರಾಂಶುಪಾಲರು ಕೇಳಿದಾಗ ಅವರು ತಿಳಿಸಿರುವಂಥದ್ದು ಇವತ್ತು ಲಿಸ್ಟ್ ಬಿಡುಗಡೆ ಆಗಬಹುದು ಅಂತ ತಿಳಿಸಿದ್ರು ಮತ್ತು ಬಿಡುಗಡೆ ಆಗಿರುತ್ತದೆ. ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ 4 ರಿಂದ 5 ದಿನಗಳ ಒಳಗಾಗಿ ಕಾಲಾವಕಾಶ ಇರುತ್ತದೆ. ಅಂದರೆ ಇವತ್ತು ಆಗಿದೆ ಲಿಸ್ಟ್ ರಿಲೀಸ್ ಅಂದರೆ ನಾಳೆ ಶನಿವಾರ ಮತ್ತು ಇಲ್ಲಿ ಮಂಗಳವಾರ ಬುಧವಾರದವರೆಗೂ ಟೈಮ್ ಇರುತ್ತೆ. ಯಾಕಂದರೆ ಅವರು ಈ ಬಾರಿ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಕೂಡ ಇಲ್ಲಿ ಬೇಗನೆ ರಿಲೀಸ್ ಮಾಡ್ತಾರೆ ಅನ್ನುವಂಥ ಅಲ್ಲಿ ಏನು ಅವಕಾಶ ಇರುತ್ತೆ ಅಂತ ಕೂಡ ಆ ವಸತಿ ಶಾಲೆ ಪ್ರಾಂಶುಪಾಲರು ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ತಾವುಗಳು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ತಕ್ಷಣವೇ ಹೋಗಿ ಅಡ್ಮಿಷನ್ ಮಾಡಿಸಿ. ಇಲ್ಲಿ ಅಡ್ಮಿಷನ್ ಮಾಡಿಸಲಿಕ್ಕೆ ಏನೇನು ದಾಖಲೆಗಳು ಬೇಕು ಅಂತ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ 5ನೇ ತರಗತಿ ಅಂಕಪಟ್ಟಿಯನ್ನು ಸಿದ್ಧತೆಯಲ್ಲಿ ಇಟ್ಕೊಡ್ರಿ. ತಾವು 5ನೇ ತರಗತಿ ಯಾವ ಶಾಲೆಯಲ್ಲಿ ಕಲ್ತಿದ್ರಿ ಆ ಶಾಲೆಯ ಇಲ್ಲಿ ಸ್ಯಾಟ್ಸ್ ಮೂಲಕ ಪಡೆದುಕೊಂಡಂತಹ ಮಾರ್ಕ್ಸ್ ಕಾರ್ಡನ್ನು ಪಡೆದುಕೊಳ್ಳಿ. ಅದರೊಂದಿಗೆ ತಾವು ಅರ್ಜಿ ಸಲ್ಲಿಸುವಾಗ ಏನೇನು ದಾಖಲೆಗಳು ಕೊಟ್ಟಿದ್ದೀರಿ ತಾವು ಒಂದ್ಸರಿ ನೆನಪು ಮಾಡಿಕೊಡ್ರಿ. ಏನು ಅಂದರೆ ಜಾತಿ ಆದಾಯ ಪ್ರಮಾಣ ಪತ್ರ ಜೆರಾಕ್ಸ್ ಕೊಟ್ಟಿದ್ದೀರಿ, ಆಧಾರ್ ಕಾರ್ಡ್ ಜೆರಾಕ್ಸ್ ಆಗಿರ್ಬೋದು, ರೇಷನ್ ಕಾರ್ಡ್ ಜೆರಾಕ್ಸು, ತಂದೆ ತಾಯಿ ವಿದ್ಯಾರ್ಥಿ ಆಧಾರ್ ಕಾರ್ಡ್ಗಳನ್ನು ಕೊಟ್ಟಿದ್ದೀರಿ, ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಕೂಡ ಕೊಟ್ಟಿದ್ದೀರಿ. ಅದರೊಂದಿಗೆ ತಾವು ವಿಶೇಷ ವರ್ಗದವರಾಗಿದ್ದರೆ ವಿಶೇಷ ವರ್ಗದ ಪ್ರಮಾಣ ಪತ್ರವನ್ನು ಕೂಡ ಕೊಟ್ಟಿದ್ದೀರಿ. ಈ ಎಲ್ಲ ದಾಖಲೆಗಳನ್ನು ತಾವು ಮತ್ತೊಂದು ಸೆಟ್ಟನ್ನು ರೆಡಿ ಮಾಡಬೇಕು. ರೆಡಿ ಮಾಡಿಕೊಂಡು ತಾವು ಯಾವ ಶಾಲೆಗೆ ಸೆಲೆಕ್ಟ್ ಆಗಿದ್ದರೆ ತಕ್ಷಣ ಹೋಗಿ ಆ ಶಾಲೆಗೆ ಹೋಗಿ ಅಡ್ಮಿಷನ್ನ ಮಾಡಬೇಕಾಗುತ್ತೆ. ಮತ್ತು ಅವರು ಕೂಡ ಫೋನ್ ಮಾಡ್ಬೋದು, ತಾವು ತಡ ಮಾಡಬೇಡಿ. ಅವ್ರು ಫೋನ್ ಮಾಡೋವ್ರಿಗೂ ಕಾಯೋದ್ರ ಬದಲಾಗಿ ತಾವೆಲ್ಲ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಂಡು ತಕ್ಷಣ ಹೋಗಿ ಆ ಶಾಲೆಗೆ ಅಡ್ಮಿಷನ್ ಮಾಡಿಸಿ. ಮತ್ತು ಇಲ್ಲಿ ಅಡ್ಮಿಷನ್ ನೀವು ಬೇಗ ಮಾಡದೆ ಹೋದರೆ 3-4 ದಿನದಲ್ಲಿ ಮತ್ತೆ ಥರ್ಡ್ ರೌಂಡ್ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರೋದಿಲ್ಲ. ಸೊ ತಾವು ಮತ್ತು ಇಲ್ಲಿ ಟಿ ಸಿಗೋಸ್ಕರ ಅರ್ಜಿಯನ್ನು ಕೊಟ್ಟು ಬರೀ. ತಾವು 5ನೇ ತರಗತಿಯಲ್ಲಿ ಕಲಿತಾ ಇದ್ದೀರಿ ಯಾವ ಶಾಲೆಯಲ್ಲಿ ಆ ಶಾಲೆಗೆ ಟಿ ಸಿಯನ್ನು ಒಂದು ರಿಕ್ವೆಸ್ಟ್ ಲೆಟ್ರನ್ನು ಕೊಡಿ. ಯಾಕಂದರೆ ಇಲ್ಲಿ ತಾವು ಮೊರಾರ್ಜಿ ಶಾಲೆ ಸೆಲೆಕ್ಟ್ ಆಗಿದ್ದೀರಿ ಅಂದರೆ ಆ ಶಾಲೆಯವ್ರಿಗೆ ಟಿ ಸಿ ಕೊಡಬೇಕಾಗುತ್ತೆ ಒರಿಜಿನಲ್ ಒಂದು. ಆದ್ದರಿಂದ ತಾವು ಮಾಡಿ ಒಂದು ಲೆಟ್ರನ್ನು ಕೊಟ್ಟು ಬನ್ನಿ ಮತ್ತು ಎಲ್ಲ ದಾಖಲೆಯನ್ನು ಕೊಟ್ಟು ಆ ಶಾಲೆಯವರು ಒಂದು ಲೆಟ್ರ್ ಕೊಡ್ತಾರೆ ನಿಮಗೆ, ಮೊರಾರ್ಜಿ ಶಾಲೆಯವರು. ಆ ಲೆಟ್ರನ್ನು ತಂದು ಈಗ 5ನೇ ತರಗತಿಯಲ್ಲಿ ಕಲ್ತಿದ್ದರಲ್ಲಿ ಕೊಟ್ಟಾಗ ಅವರು ನಿಮಗೆ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಆವಾಗ ನೀವು ಆ ಟಿ ಸಿಯನ್ನು ಓದು ಮತ್ತೆ ಮೊರಾರ್ಜಿ ಶಾಲೆಗೆ ಕೊಟ್ಟಾಗ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ಸು ಕಂಪ್ಲೀಟ್ ಆಗುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.